ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೊಲ್ಸಿರೋ ಜಾಗದಲ್ಲಿ ಇನ್ನು ಹೊಲ್ಸೆ ತಾನೇ ಇರಕ್ಕಾಗೋದು. ನಿನ್ ಹೊಟ್ಟೆಲು ಹೊಲ್ಸೆ ಅಲ್ವಾ ಇರೋದು. ನನ್ ಮಗು ಬಗ್ಗೆ ನೀನ್ ಒಂದ್ ಮಾತಾಡಬಾರ್ದು. ಅಕ್ಕ ತಗೋ ನೀರು ಕುಡಿ. ಮಗು ಯಾಕೆ ನಿಮ್ದು ಅಂತ ಹೇಳಿದ್ರೆ ಹಾಗೆ ಹೇಳ್ದೆ ಬೇರೆ ದಾರಿ ಆದ್ರೂ ಏನಿತ್ತು? ಅದು ಅಲ್ಲದೆ ಆ ಮಗು ಬಗ್ಗೆ ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಅವನು ಯಾವಾಗ ನನ್ನ ಬಗ್ಗೆ ನನ್ನ ಮಗು ಬಗ್ಗೆ ಸಂಶಯ ಪಟ್ನೋ ಆಗ್ಲೇ ನನ್ನ ಪಾಲಿಗೆ ಎಲ್ಲ ಮುಗ್ದೋಯ್ತು. ಅಂಥದ್ರಲ್ಲಿ ಅವ್ನು ಹೇಳಿದನ್ ಕಟ್ಕೊಂಡು ನಮ್ಗೇನಾಗ್ಬೇಕು ಕರ್ಣ? ಹೇಳಿ ಕರ್ಣ, ನಿಮ್ಮನ್ನೇ ಕೇಳ್ತಾ ಇರೋದು. ಅವ್ನು ಹೇಳಿದ ಮಾತಿದೆಯಲ್ಲ, ಅದೆಷ್ಟು ನೋವು ಕೊಡುತ್ತೆ ಅಂತ ನನಗೆ ಗೊತ್ತು. ನಾನು ಬೆಳೆದಿದ್ದೆ ಆ ಥರ ಮಾತುಗಳ ಮಧ್ಯ. ಪ್ರತಿದಿನ ಪ್ರತಿ ಕ್ಷಣ ನಿಂತಲ್ಲಿ ಕೂತಲ್ಲಿ ಆ ಥರ ಮಾತುಗಳೇ ಕೇಳಿತ್ತು. ಕಸಕ್ಕಿಂತ ಕಡೆ ತೊಟ್ಟಿಲ್ ಸಿಗ್ದವನು ಅಪ್ಪ ಅಮ್ಮನೇ ದೂರ ಮಾಡಿದ್ರು. ಇಷ್ಟೆಲ್ಲ ಕೇಳಿಸ್ಕೊಳ್ಳೋಕೆ ಗಟ್ಟಿ ಮನಸ್ಸಿದ್ರೆ ಸಾಲದು. ಬದುಕೋ ಹುಚ್ಚು ಛಲ ಇರಬೇಕು, ಗುರಿ ಇರಬೇಕು. ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನಮ್ಮ ತಾತ. ಜೀವನದಲ್ಲಿ ಅವಮಾನ ಆಗಬೇಕು, ಅದು ಮುನ್ನುಗ್ಗಕ್ಕೆ ಸಹಾಯ ಮಾಡುತ್ತೆ. ಆದರೆ ಅವಮಾನನೇ ಜೀವನ ಆಗ್ಬಿಟ್ರೆ ಬದುಕದೆ ಕಷ್ಟ ಆಗ್ಬಿಡುತ್ತೆ. ಈ ಮಾತನ್ನೆಲ್ಲ ಮಗು ಕೇಳಿಸ್ಕೋಬೇಕಾ ನಿತ್ಯ? ನಾನು ಹಾಗಾಗಕ್ಕೆ ಬಿಡಲ್ಲ. ಸರ್, ನಿಮ್ಮ ನೋವು ಸಂಕಟ ಏನಂತ ನನಗೆ ಅರ್ಥ ಆಗತ್ತೆ. ಆದರೆ ನೀವೇನೇ ನಿರ್ಧಾರ ತಗೊಂಡ್ರು ತುಂಬ ಯೋಚನೆ ಮಾಡಿ ತಗೊಂಡಿರ್ತೀರ. ನೀವೀಗ ನನ್ನ ಮಗುನ ಕೆಟ್ಟ ಮಾತುಗಳಿಂದ ರಕ್ಷಿಸಿರ್ಬೋದು. ಆದರೆ ಮತ್ತೆ ನಾವು ಅದೇ ಹಳೆ ಸುಳ್ಳಿನ ಜಾಲದಲ್ಲಿ ಸಿಕ್ಕಾಕೊಂಡ್ವಲ್ಲ. ಸತ್ಯ ಹೇಳಿ ಎಲ್ಲನೂ ಸರಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಆದರೆ ಮತ್ತೆ ಹಾಗೆ ಆಗೋಯ್ತು. ನನಗೂ ಇದೆಲ್ಲ ಬೇಕಾಗಿರಲಿಲ್ಲ ನಿತ್ಯ. ನನ್ನ ಉದ್ದೇಶನೂ ಸತ್ಯ ಹೇಳೋದೇ ಆಗಿತ್ತು. ತೇಜಸ್ ಮಾತು ಕೇಳಿ ನನಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ನನಗೆ ಯಾರು ಏನೇ ಬೈದರೂ ತಡ್ಕೋತೀನಿ, ಆದರೆ ಇನ್ನು ಜಗತ್ತೇ ನೋಡ್ದಿರೋ ಮಗು ಬಗ್ಗೆ ಯಾರು ಏನೇ ಹೇಳಿದ್ರು ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಇವತ್ತು ಕರ್ಣ ಸರ್ ಮಾಡಿದ್ದು ಸರಿಯಾಗೇ ಇದೆ ಅಕ್ಕ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಆದರೆ ಆಗಿದ್ದು ಸರಿಯಾಗಿಲ್ವಲ್ಲ. ಈ ಸುಳ್ಳಿನ ಜೊತೆ ಹೇಗೆ ಬದುಕೋದು? ಎಷ್ಟು ದಿನ ಅಂತ ಬದುಕೋದು? ಏನು ಮಾಡಬೇಕು? ನೆನ್ನೆ ಕರ್ಣ ಸರು ಎಷ್ಟೆಲ್ಲ ಹಿಂಸೆ ಅನುಭವಿಸ್ಬಿಟ್ರು. ಅವ್ರು ಖುಷಿಯಾಗಿರೋದಕ್ಕೆ ನಾನೇನಾದರೂ ಮಾಡಬೇಕು. ಕೃಷ್ಣ, ನೀನೇ ಏನಾದರೂ ದಾರಿ ತೋರಿಸು. ನಿಧಿ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತೆ. ಬಿ ಪಾಸಿಟಿವ್.